ಅದೇ ನಮಗೆ ಒಳ್ಳೇದು. ಸಿಸ್ಟ್ರು ಹೊರಡೋಣವಾ? ಸರಿ ಕಣೆ ಅಜ್ಜಿ, ಹೋಗಿ ಬರ್ತೀವಿ. ಸರಿ. ಬಾಯ್ ಸುಮತಿ ಡಾರ್ಲಿಂಗ್. ಇದೇನ್ ನಾಗಲಕ್ಷ್ಮಿ, ಏನ್ ನಡೀತಾ ಇದೆ? ಇವ್ರ್ಯಾಕೆ ಹಾಗೆ ಮಾತಾಡೋದ್ರು? ಯಾಕೆ ಮನೆ ಪರಿಸ್ಥಿತಿ ಸರಿ ಇಲ್ವಾ? ಅರೆ, ಯಾಕಮ್ಮ ಅಳ್ತಾ ಇದ್ಯಾ? ಈಗಂತದ್ದೇನಾಯ್ತು? ಏನು ಅಂತ ಹೇಳಿ ಅತ್ತೆ, ಕೆಲವು ತಿಂಗಳುಗಳಿಂದ ನಮ್ಮನೆ ಪರಿಸ್ಥಿತಿನೇ ಬದಲಾಗೋಗ್ಬಿಟ್ಟಿದೆ. ನಾನಿಷ್ಟಪಟ್ಟು ಮಾಡಿರೋ ಪೇಂಟಿಂಗ್ಸ್ನೆಲ್ಲ ಕಸಕ್ ಹಾಕು ಅಂತ ಹೇಳಿದ್ಯಲ್ಲ. ಪದ್ಮಿನಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಈ ಮನೆ ಋಣ ತೀರ್ತು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಹೇಗೆ? ಸಂಬಂಧಿಕರಲ್ಲಿ ಸಂಬಂಧ ಬೆಳೆಸಬಾರ್ದು ಅಂತ ಇದಕ್ಕೆ ಹೇಳೋದು. ಮಗು ಚೆನ್ನಾಗೇ ಇದೆ, ನೀವು ನಿಮ್ ಬಿಸ್ನೆಸ್ ನೋಡ್ಕೊಳ್ಳಿ ಸಾಕು. 2 ನಿಮಿಷ ಮಾಡ್ಕೊಂಡು ಬಂದ್ಬಿಡ್ತೀನಿ, ಆಯ್ತಾ? ಪರವಾಗಿಲ್ಲ ಬಿಡಿ ಅತ್ತೆ, ಪಾಪ ಅವಳಿಗೂ 108 ಕೆಲಸ ಇರತ್ತೆ. ನೀವು ಅವಳು ನೋಡ್ಕೊಳ್ಳಿ ಸಾಕು. ಬರ್ತಾ ಬರ್ತಾ ಈ ಮನೇಲಿ ನಿಮ್ದೇ ರಾಜ್ಯಭಾರ ಆಗೋಯ್ತು. ತಿನ್ನಿ, ನಿಮಗ್ ಬೇಕಾಗಿದ್ ಮಾಡ್ಕೊಂಡು ತಿನ್ನಿ, ನಿಮಗ್ ಇಷ್ಟ ಬಂದಿದ್ ತಂದ್ಕೊಂಡು ತಿನ್ನಿ. ಪದ್ದು, ಏನಾಯ್ತಮ್ಮ? ಯಾಕೆ ಕಾಲಿಗೆ ಬ್ಯಾಂಡೇಜ್ ಕಟ್ಕೊಂಡಿದೀಯಾ? ಪದ್ದು, ಬಿಡಿ ಅತ್ತೆ, ನನಗೆ ಯಾರ ಸಹಾಯನೂ ಬೇಡ. ಕಣ್ಣೆದ್ರಿಗೆ ನಡೆದಿರೋ ಘಟನೆನೇ ಅವಳು ನಿನಗೆ ಹೇಳಿಲ್ಲ ಅಂದ್ರೆ ಅವಳು ನನ್ನ ಮೇಲೆ ಇನ್ನೆಷ್ಟು ಹಾಗೆ ಸಾಧಿಸ್ತಿರ್ಬೇಡ. ಪದ್ದು, ನೀನ್ ಯಾಕೆ ಯಾವಾಗ್ಲೂ ಸುರಭಿನ ಅಪಾರ್ಥ ಮಾಡ್ಕೊಂಡು ಉಲ್ಟಾ ಸೀದಾ ಮಾತಾಡ್ತಾ ಇದೀಯಾ? ಅವಳು ಯಾವುದು ಬೇಕು ಅಂತ ಮಾಡಿಲ್ಲ ಕಣೆ. ಅತ್ತೆ, ಇಷ್ಟೆಲ್ಲ ಆದ್ರೂ ನೀವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ,